ಪ್ರಿಯ ದೇವಜನರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವಂತ ಸಾಕ್ಷಿ ಎಂಬ ಈ ಯೂಟ್ಯೂಬ್ ಚಾನೆಲ್ ಮತ್ತೆ ನಿಮಗೆ ಸ್ವಾಗತವನ್ನು ಹೇಳೋನಾಗಿದ್ದೇನೆ. ಮೊಟ್ಟ ಮೊದಲನೇದಾಗಿ ತಂದೆಯಾದ ದೇವರನ್ನ ನಾವು ಕೊಂಡಾಡುವವರಾಗಿದ್ದೇವೆ. ಈ ಅವಕಾಶವನ್ನು ಮಾಡಿಕೊಟ್ಟಂತ ತಂದೆಯಾದ ದೇವರಿಗೆ ನಾವು ಸ್ತುತಿಸಿ ಕೊಂಡಾಡ್ತೇನೆ. ಪ್ರಿಯ ಜನರೇ, ಇವತ್ತಿನ ಸಂಚಿಕೆ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ನಾವು ಹೇಳುವುದಾದರೆ, ಬಹಳ ಅದ್ಭುತವಾದ ಸಾಕ್ಷಿ ಎಂಬುದಾಗಿ ನಾನು ಬಯಸ್ತೇನೆ. ಯಾಕಂದರೆ ಈ ಸಾಕ್ಷಿಯು ನನ್ನ ಜೀವಿತದಲ್ಲಿ ಸಹ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ವ್ಯಕ್ತಿಯ ವಿಷಯಕ್ಕೆ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ದೇವರು ಮಾಡಿಕೊಟ್ಟಂತ ಈ ಅವಕಾಶಕ್ಕಾಗಿ ನಾನು ಆತನನ್ನು ಸ್ತುತಿಸ್ತೇನೆ. ಈ ವ್ಯಕ್ತಿಯ ಹೆಸರು ನಬೀಲ್ ಕುರೇಶಿ ಎಂಬುದಾಗಿ. ಇವರು ಮೂಲತಃ ಇಸ್ಲಾಂ ಧರ್ಮವನ್ನು ಹೊಂದಿದವರು. ಅಮೆರಿಕದಲ್ಲಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ವಾಸಿಸುವಂತ ವ್ಯಕ್ತಿ. ಇವರು ಕೇವಲ ತಮ್ಮ 35 ವರ್ಷದಲ್ಲೇ ತಮ್ಮ ಅಂತಿಮ ಯಾತ್ರೆಯನ್ನು ಮುಗಿಸಿ ಪರಲೋಕವನ್ನು ಸೇರಿದವರಾಗಿದ್ದಾರೆ. ಹಾಗಾದರೆ ಈ ವ್ಯಕ್ತಿಯ ವಿಷಯತೆ ಏನಪ್ಪ? ದೇವರು ಭೇದ ಭಾವ ಮಾಡುವಂತ ದೇವರಲ್ಲ ಪ್ರಿಯರೇ. ಹಾಗಾದರೆ ನಬೀಲ್ ಕುರೇಶಿ ಅವರ ಜೀವಿತವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ನಬೀಲ್ ಕುರೇಶಿ ಅವರ ಒಂದು ಯೇಸುವಿನ ಕಡೆಗೆ ಪ್ರಯಾಣದ ಒಂದು ಸಾಕ್ಷಿಯು, ಅದು ನಾನು ನಂಬ್ತೇನೆ ಬಹಳ ಜನರಿಗೆ ಒಂದು ಆಶೀರ್ವಾದ ತರುವಂತ ಸಾಕ್ಷಿ ಇದಾಗಿದೆ ಎಂಬುದಾಗಿ. ಪ್ರಿಯ ದೇವಜನರೇ, ನಬೀಲ್ ಕುರೇಶಿ ಅವರು ಮುಸ್ಲಿಂ ಒಂದು ಕುಟುಂಬದಲ್ಲಿ ಹುಟ್ಟಿ ಬಂದವರು. ಅವರು ಚಿಕ್ಕದವರಿಂದಲೇ ಆ ಮುಸ್ಲಿಂ ಧರ್ಮವನ್ನು ಬಹಳ ಆಸಕ್ತಿಯಿಂದ ಅವರು ಪಾಲಿಸುವಂತವರಾಗಿದ್ದರು. ದಿನಕ್ಕೆ 5 ಸಾರಿ ಅವರು ತಮ್ಮ ನಮಾಜನ್ನು ಪ್ರಾರ್ಥನೆಯನ್ನು ಮಾಡುವಂತವರಾಗಿದ್ದರು. ಅಂತ ಒಂದು ಧರ್ಮವನ್ನ ಯೇಸುವಿಗಾಗಿ ತ್ಯಜಿಸುವ ಪ್ರಯಾಣ, ಆ ಒಂದು ಸಾಕ್ಷಿ ಅದ್ಭುತವಾದ ಸಾಕ್ಷಿಯಾಗಿದೆ. ನಬೀಲ್ ಕುರೇಶಿ ಅವರು ತಮ್ಮ ವಿದ್ಯಾಭ್ಯಾಸ ದಿನಗಳಲ್ಲಿ ತಾವು ಹೋಗುವಂತ ಆ ಯೂನಿವರ್ಸಿಟಿನಲ್ಲಿ ಒಬ್ಬವರು ಕ್ರೈಸ್ತಿಯ ಸ್ನೇಹಿತನನ್ನು ಅವರು ಭೇಟಿಯಾಗ್ತಾರೆ. ಅವರ ಹೆಸರು ಬಂದು ಡೇವಿಡ್ ವುಡ್ ಎಂಬುದಾಗಿ. ಸಾಮಾನ್ಯವಾಗಿ ಸ್ನೇಹಿತರೊಟ್ಟಿಗೆ ಹಸಿ ಮಜಾಕನ್ನು ಮಾಡುತ್ತಾ ಆ ಯೌವನಸ್ಥರ ಜೀವಿತವನ್ನು ನೀವು ಅನುಭವಿಸಿದ್ದೀರಿ. ಆ ಕಾಲೇಜಿನಲ್ಲಿ ಎಲ್ಲಾ ಯೌವನಸ್ಥರಂತೆ ನಬೀಲ್ ಕುರೇಶಿ ಅವರು ಸಹ ಯೌವನಸ್ಥರೊಟ್ಟಿಗೆ ತಮ್ಮ ಒಂದು ಆ ಯೂತ್ಫುಲ್ ಜೀವಿತವನ್ನ ಜೀವಿಸ್ತಾ ಇದ್ದರು. ಆದರೆ ಆ ಧರ್ಮವನ್ನು ಪಾಲಿಸುವುದು ಬಂದಾಗ ಅವರು ಬಹಳ ಕಟ್ಟುನಿಟ್ಟವಾಗಿ ಇಸ್ಲಾಂ ಧರ್ಮವನ್ನ ಅವರು ಪಾಲಿಸುವುದಾಗಿದ್ದರು. ಹಾಗಿರುವಾಗ ಅವರು ತಮ್ಮ ಕಾಲೇಜಿನಲ್ಲಿ ಡೇವಿಡ್ ವುಡ್ ಎಂಬ ಆ ಒಂದು ಸ್ನೇಹಿತನನ್ನ ಭೇಟಿಯಾಗುವಾಗ ಅನೇಕ ಸಾರಿ ಅವರು ತಮ್ಮ ಧರ್ಮದ ವಿಷಯದಲ್ಲಿ ತಮ್ಮ ಧರ್ಮ ಶ್ರೇಷ್ಠ ಎಂಬುದಾಗಿ ಅವರು ತಮ್ಮ ವಾದ ವಿವಾದವನ್ನ ಹಂಚಿಕೊಳ್ತಾ ಇದ್ದರು. ಆ ಪ್ರಯಾಣದಲ್ಲಿ ದಿನದಿನದಕ್ಕೂ ಡೇವಿಡ್ ವುಡ್ ತಮ್ಮ ಕ್ರಿಸ್ತಿಯ ಜೀವಿತ ನಂಬಿಕೆಯ ವಿಷಯದಲ್ಲಿ ಅವರು ನಬೀಲ್ ಕುರೇಶಿ ಅವರೊಟ್ಟಿಗೆ ಹಂಚಿಕೊಳ್ತಾ ಇದ್ದರು. ಅದೇ ರೀತಿ ನಬೀಲ್ ಕುರೇಶಿ ಅವರು ತಮ್ಮ ಧರ್ಮವನ್ನ ಅವರು ಡಿಫೆಂಡ್ ಮಾಡುತ್ತಾ ಅವರು ತಮ್ಮ ನಂಬಿಕೆಯನ್ನ ಡೇವಿಡ್ ವುಡ್ ಅವರೊಟ್ಟಿಗೆ ಹಂಚಿಕೊಳ್ಳುವಂತ ಈ ಸಮಯವನ್ನ, ಈ ಪ್ರಯಾಣದಲ್ಲಿ ಪವಿತ್ರಾತ್ಮನು ಅದ್ಭುತ ಕಾರ್ಯವನ್ನು ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅವರು ಡೇವಿಡ್ ವುಡ್ ಬೈಬಲ್ ವಿಷಯವನ್ನ ವಿಸ್ತಾರವಾಗಿ ಅವರು ಹಂಚಿಕೊಳ್ತಿರುವಾಗ ನಬೀಲ್ ಕುರೇಶಿ ಅವರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉಂಟಾದವು. ಹಾಗಾದರೆ ಈ ಯೇಸು ಕ್ರಿಸ್ತ ಯಾರು? ಈತನು ಕೇವಲ ಪ್ರವಾದಿಯೋ? ಈತನು ನಿಜವಾದ ದೇವರು
ದೇವರ ಮಗನು. ಆ ಸಂದರ್ಭದಲ್ಲಿ ಅವರ ಮನಸ್ಸು ಪರಿವರ್ತನವಾಗಿದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಆ ವಾಕ್ಯ ಅವರು ಹೃದಯೊಟ್ಟಿಗೆ ಮಾತಾಡುತ್ತಾ ಬಂದಿತು. ಆಗ ಪವಿತ್ರಾತ್ಮನ ಅಭಿಷೇಕ ಅವರು ಹೊಂದವರಾಗಿರುವಾಗ ಅವರು ಸಂಪೂರ್ಣ ತಮ್ಮ ಇಸ್ಲಾಂ ಧರ್ಮವನ್ನು ತ್ಯಜಿಸಿ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದನ್ನು ನಾವು ಕಾಣ್ತೇವೆ. ಇನ್ನೂ ಆಳವಾಗಿ ತಮ್ಮ ಪ್ರಾರ್ಥನೆ ಜೀವಿತವನ್ನು ಅಳವಡಿಸಿಕೊಂಡರು. ಆಗ ಅನೇಕ ದರ್ಶನ ಮೂಲಕ ಯೇಸು ಕ್ರಿಸ್ತನವರ ದರ್ಶನವನ್ನು ಕೊಡುವುದನ್ನು ನಾವು ಕಾಣ್ತೇವೆ. ಆ ದರ್ಶನದಲ್ಲಿ ಅವರು ಒಂದು ಘಟನೆಯನ್ನ ಕಂಡರು. ಅದೇನೆಂದರೆ ಅವರು ಆ ದರ್ಶನದ ದೃಶ್ಯದಲ್ಲಿ ಅವರು ಕಂಡರು ಯೇಸು ಕ್ರಿಸ್ತನು ಆ ಪರಲೋಕದ ದ್ವಾರದಲ್ಲಿ ನಿಂತು ಕೆಲವರನ್ನ ಮಾತ್ರ ಸ್ವೀಕರಿಸುವುದನ್ನ ಕಂಡರು. ಆದರೆ ಅನೇಕರನ್ನ ಆತನು ತ್ಯಜಿಸುವುದನ್ನು ಕಾಣುವಾಗ ಅವರಿಗೆ ಬೇಸರಿಕೆಯಾಯಿತು. ಅವರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿದವು. ಹಾಗಾದರೆ ನಾವು ಯೇಸುವನ್ನ ಸ್ವೀಕರಿಸಬೇಕಾದರೆ ನಾವು ಏನು ಮಾಡಬೇಕೆಂಬುದಾಗಿ ಅವರು ಇನ್ನೂ ಆಳವಾಗಿ ಆ ಸತ್ಯವೇದವನ್ನ ಅವರು ಅದನ್ನ ವಿದ್ಯಾಭ್ಯಾಸವನ್ನ ಮಾಡುವುದಕ್ಕೆ ಪ್ರಾರಂಭಿಸಿದರು. ತಮ್ಮನ್ನ ಪ್ರಾರ್ಥನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿದರು. ಪವಿತ್ರಾತ್ಮನ ಮೂಲ ಅವರು ಅಭಿಷೇಕವನ್ನ ಹೊಂದಲ್ಪಟ್ಟರು. ಈ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಅವರು ತಮ್ಮ ಸ್ನೇಹಿತರನ್ನ, ತಮ್ಮ ಕುಟುಂಬವರನ್ನ, ತಮ್ಮಲ್ಲಿ ಇರುವಂತಹ ಕಮ್ಯುನಿಟಿಯನ್ನ ಅನೇಕರನ್ನ ಕಳೆದುಕೊಂಡರು. ಯೇಸು ಕ್ರಿಸ್ತನನ್ನ ಹೊಂದುವಂತ ಆ ಅವರ ಜಿದ್ದು ಅವರನ್ನ ಇನ್ನೂ ಸ್ಥಿರವಾಗಿ ತಮ್ಮ ನಂಬಿಕೆಯಲ್ಲಿ ಹುಟ್ಟಿಸಲ್ಪಡಿತು. ನನ್ನ ಪ್ರಿಯ ದೇವಜನರೇ, ಯೇಸುವಿಗಾಗಿ ಜೀವಿಸುವುದು ಒಂದು ಬಹಳ ಸುಲಭ ಕೆಲಸವಲ್ಲ ಪ್ರಿಯ ಜನರೇ. ಅದಕ್ಕಾಗಿ ನಾವು ಅನೇಕ ಸಾರಿ ನಮ್ಮಲ್ಲಿರುವಂಥದ್ದು ಎಲ್ಲದನ್ನ ಕಳೆದುಕೊಳ್ಳಬೇಕಾಗುತ್ತದೆ. ನಬೀಲ್ ಕುರೇಶಿಯವರು ತಮ್ಮ ನಂಬಿಕೆಯನ್ನು ಇನ್ನೂ ಆಳವಾಗಿ ದೃಢಪಡಿಸುವುದಕ್ಕಾಗಿ ಅವರು ಈ ತಮ್ಮ ನಂಬಿಕೆಯ ವಿಷಯದಲ್ಲಿ ಪುಸ್ತಕಗಳನ್ನು ಬರೆಯುವುದಕ್ಕೆ ಪ್ರಾರಂಭಿಸಿದರು. ಈ ಅವರ ನಂಬಿಕೆಯ ಪಯಣದಲ್ಲಿ ಅವರೊಂದು ಅದ್ಭುತವಾದ ಪುಸ್ತಕವನ್ನು ಬರೆದರು ಪ್ರಿಯರೇ. ಅದರ ಹೆಸರು ಸೀಕಿಂಗ್ ಅಲ್ಲಾಹ್, ಫೈಂಡಿಂಗ್ ಜೀಸಸ್ ಎಂಬುದಾಗಿ. ಆ ಪುಸ್ತಕ ಮೂಲಕ ಅನೇಕ ಯವನಸ್ಥರು, ಅನೇಕ ಜನರು ಯೇಸು ಕ್ರಿಸ್ತನನ್ನ ಕಂಡುಕೊಂಡು ನಿತ್ಯ ಜೀವನ ಹೊಂದುವಂತ ಸಾಕ್ಷಿಯನ್ನು ನಾವು ನೋಡಿಕೊಳ್ಳುವರಾಗಿದ್ದೇವೆ. ಆ ಪುಸ್ತಕವು ಅನೇಕರಿಗೆ ತಲುಪಲ್ಪಟ್ಟವು. ಅವರು ಅಪೋಲೋಜೆಟಿಕ್ ಮಿನಿಸ್ಟ್ರಿಯನ್ನ ಅವರು ಸೇರಿ ಅನೇಕ ವಾದ ವಿವಾದಗಳಲ್ಲಿ ಅವರು ಭಾಗಿಯಾದರು. ಅನೇಕ ತಮ್ಮ ಇಸ್ಲಾಂ ಜನರೊಟ್ಟಿಗೆ ಅವರು ವಾದ ವಿವಾದವನ್ನ ಮಾಡುವಂತವರಾಗಿದ್ದರು. ಅನೇಕರಿಗೆ ಯೇಸು ಕ್ರಿಸ್ತನ ಸಂದೇಶವನ್ನ ಅವರು ತಲುಪಿಸುವವರಾಗಿದ್ದರು. ಸೀಕಿಂಗ್ ಅಲ್ಲಾಹ್, ಫೈಂಡಿಂಗ್ ಜೀಸಸ್ ಎಂಬುದಾಗಿ ಪುಸ್ತಕವು ಈಗಲೂ ಸಹ ಲಭ್ಯವಿದೆ. ನೀವು ಅದನ್ನು ಕಂಡುಕೊಳ್ಳಿರಿ, ಓದಿರಿ, ಆಶೀರ್ವದಿಸಲ್ಪಡ್ರಿ. ಈ ಅದ್ಭುತವಾದ ಪುಸ್ತಕ ಸೀಕಿಂಗ್ ಅಲ್ಲಾಹ್, ಫೈಂಡಿಂಗ್ ಜೀಸಸ್ ಮೂಲಕ ಅನೇಕ ಸಾವಿರಾರು ಜನರು ಅವರ ಒಂದು ಸಾಕ್ಷಿಗಾಗಿ ಆಕರ್ಷಿತರಾದರು. ಅನೇಕರು ಯೇಸುವಿನ ನಂಬುವಂತ ಜನರು ಸಹ ಅವರಾದರು. ಈ ಸಂದರ್ಭದಲ್ಲಿ 2016ರಲ್ಲಿ ಅವರ ಜೀವಿತದಲ್ಲಿ ಒಂದು ಘಟನೆಯನ್ನು ಘಟಿಸಿತು. ಆ ಹೊಟ್ಟೆ ನೋವು ಎಂಥದ್ದಾಗಿತ್ತಂದರೆ ಬಹಳ ಭೀಕರವಾದ, ಬಹಳ ನೋವನ್ನು ಅವರು ತಂದುಕೊಟ್ಟಿತು. ಅದೇನಪ್ಪ ಎಂಬುದಾಗಿ ಅವರು ಒಂದು ದಿನ ಮೆಡಿಕಲ್ ಚೆಕಪ್ಗಾಗಿ ಅವರು ಡಾಕ್ಟರನ್ನ ಸಂದರ್ಶಿಸುವಾಗ ಅಲ್ಲಿ ಅವರ ರಿಪೋರ್ಟ್ನಲ್ಲಿ ಅವರಿಗೆ ಸ್ಟಮಕ್ ಕ್ಯಾನ್ಸರ್
ಇದೆ ಎಂಬುದಾಗಿ ಕಂಡು ಬಂದಿತ್ತು ಪ್ರಿಯರೇ. ಆ ಸ್ಟಮಕ್ ಕ್ಯಾನ್ಸರ್ 2016ರಲ್ಲಿ ಡಯಾಗ್ನೋಸ್ ಆಯಿತು. ಆ ನೋವು ಎಷ್ಟು ಭೀಕರವಾಯಿತೆಂದರೆ ಅವರು ತಮ್ಮ ದೇಹವನ್ನು ಸಂಪೂರ್ಣವಾಗಿ ಸದೃಢವಾದ ದೇಹವನ್ನು ಕಳೆದುಕೊಂಡು ಬಹಳ ಅನಾರೋಗ್ಯದಿಂದ ಅವರ ಹಾಸಿಗೆಯನ್ನು ಹಿಡಿದರು. ದಿನನಿತ್ಯದಲ್ಲಿ ಅವರು ಏನು ಊಟ ಮಾಡುವಂತ ಸ್ಥಿತಿಯಲ್ಲಿ ಅವರಿರಲಿಲ್ಲ. ಅವರ ದೇಹ ಸಂಪೂರ್ಣವಾಗಿ ಕುಂದಿ ಹೋಗಿತು. ಅವರ ಕೂದಲುಗಳು ಉದುರು ಹೋದವು. ಅವರು ಹಾಸಿಗೆಯಲ್ಲಿ ತಮ್ಮ ಕೊನೆ ದಿನಗಳನ್ನು ಕಳೆದುಕೊಳ್ಳಬೇಕಾಯಿತು ಪ್ರಿಯರೇ. ಅಂಥ ಸ್ಥಿತಿಯಲ್ಲಿಯೂ ಸಹ ಅವರು ದೇವರನ್ನ ಎಂದಿಗೂ ಕೈ ಬಿಡಲಿಲ್ಲ ಪ್ರಿಯರೇ. ಅವರು ತಮ್ಮ ಕೊಟ್ಟಂತ ಆ ಕೃಪೆಯ ಕಾಲವನ್ನು ಅದ್ಭುತವಾದ ರೀತಿಯಿಂದ ಪ್ರಾರ್ಥನೆಯಲ್ಲಿ, ಸತ್ಯವೇದ ಓದುವುದರಲ್ಲಿ, ಇತರರಿಗೆ ಸಂತೈಸೋರಲ್ಲಿ, ಅನ್ಯರಿಗೆ ಪ್ರಾರ್ಥಿಸೋರಲ್ಲಿ ಆ ಸಮಯವನ್ನು ಕಳೆಯುವಂಥದ್ದನ್ನು ನಾವು ಕಾಣ್ತೇವೆ. ಈ ಸಾಕ್ಷಿ ನನ್ನ ಜೀವಿತದಲ್ಲಿ ಬಹಳ ಆಳವಾಗಿ ನನ್ನ ಮುಟ್ಟಿದೆ ಪ್ರಿಯರೇ. ಆ ಕೊನೆಯ ದಿನಗಳನ್ನ ದೃಶ್ಯಗಳನ್ನು ಅವರು ನೋಡುವುದಾದರೆ ಬಹಳ ದುಃಖಕರವಾದ ದೃಶ್ಯ ಆಗಿತ್ತು ಪ್ರಿಯರೇ. ಆದರೆ ಸೆಪ್ಟೆಂಬರ್ 16, 2017ನಲ್ಲಿ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದರು. ಅವರು ಪರಲೋಕಕ್ಕೆ ಸೇರಿಕೊಂಡರು. ನನ್ನ ಪ್ರಿಯ ದೇವಜನರೇ, ಅದ್ಭುತ ಸಾಕ್ಷಿಯೊಡನೆ ನಬೀಲ್ ಕುರೇಶಿಯವರ ಅನೇಕ ಜೀವಿತವನ್ನ, ಹೃದಯವನ್ನ ಅವರು ಮುಟ್ಟಿ ಸ್ವಾಮಿಯನ್ನ ಪರಿಚಯ ಮಾಡಿಕೊಂಡರು. ಹಾಗಾದರೆ ನಾನು ನಂಬ್ತೇನೆ ಈ ಒಂದು ಅದ್ಭುತವಾದ ಸಾಕ್ಷಿ ನಿಮ್ಮ ಹೃದಯವನ್ನು ಮುಟ್ಟಿದೆ ಎಂಬುದಾಗಿ. ನೀವು ಯೇಸು ಕ್ರಿಸ್ತನನ್ನ ನಂಬುವುದಾದರೆ ಹಿಂದೆ ನಿಮ್ಮ ಹೃದಯವನ್ನು ತೆರೆಯಿರಿ. ನಿಮ್ಮ ಸಂಪೂರ್ಣ ಜೀವಿತವನ್ನು ಯೇಸು ಕ್ರಿಸ್ತನಿಗಾಗಿ ಕೊಡಿರಿ. ಆತನು ನಿಮ್ಮೊಟ್ಟಿಗೆ ವಾಸಿಸುವಾತನಾಗಿದ್ದಾನೆ. ನಬೀಲ್ ಕುರೇಶಿಯವರ ತಮ್ಮ ಕೊನೆಯ ಉಸಿರು ಇಳಿಯುತ್ತಿರುವಾಗ ಅವರು ನುಡಿದಂಥ ಈ ಮಾತು ನನ್ನ ಹೃದಯಕ್ಕೆ ಬಹಳ ಒಂದು ಆಶ್ಚರ್ಯವನ್ನ ಮುಟ್ಟುವಂಥದ್ದಾಗಿದೆ ಪ್ರಿಯರೇ. ಅವರು ಕೊನೆಯ ಮಾತಿದಾಗಿತ್ತು, ನಾನು ಸತ್ತರೂ ಬದುಕಿದರು ಯೇಸುವಿಗಾಗಿ ಎಂಬುದಾಗಿ. ಹಾಗಾದರೆ ನನ್ನ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನನ್ನ ನೀವು ಸ್ವೀಕರಿಸುವವರಾಗಿದ್ದೀರಾ? ಯೇಸು ಕ್ರಿಸ್ತನ ನೀವು ಹಿಂದೆ ನನ್ನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕರಿಸುವುದಾದರೆ ಆತನು ನಿಮ್ಮ ಹೃದಯದಲ್ಲಿ ವಾಸಿಸುವಾತನಾಗಿದ್ದಾನೆ, ನಿಮ್ಮ ಕುಟುಂಬದಲ್ಲಿ ವಾಸಿಸುವಾತನಾಗಿದ್ದಾನೆ. ನಿಮ್ಮ ಎಲ್ಲಾ ಚಿಂತಾಭಾರಗಳನ್ನು ಆತನು ತನ್ನ ಹೆಗಲಿನಲ್ಲಿ ಹೊತ್ತುಕೊಂಡು ನಿಮಗಾಗಿ ಆ ಕ್ರೂಜೆಯಲ್ಲಿ ಆ ಭಯಂಕರವಾದ ಆ ರಕ್ತವನ್ನು ಸುರಿಸಿ ನಿಮಗಾಗಿ ಆತನು ತನ್ನ ಪ್ರಾಣವನ್ನೇ ಕೊಟ್ಟು ಆತನನ್ನು ನಂಬುವುದು ಯಾವನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ. ನನ್ನ ಪ್ರಿಯ ದೇವಜನರೇ, ನೀವು ಹಿಂದೆ ಯೇಸುವನ್ನು ಸ್ವೀಕರಿಸುವುದಾದರೆ ಆತನು ನಿಮ್ಮ ಹೃದಯೊಟ್ಟಿಗೆ, ನಿಮ್ಮ ಹೃದಯದಲ್ಲಿ ವಾಸಿಸುವಾತನಾಗಿದ್ದಾನೆ. ನಿಮ್ಮ ಎಲ್ಲ ಚಿಂತಾಭಾರಗಳನ್ನು ಆತನ ಮೇಲೆ ಆತನು ತೆಗೆದುಕೊಳ್ಳುವವರಾಗಿದ್ದಾನೆ. ಲೋಕ ಕೊಡಲಾರದಂಥ ಸಮಾಧಾನ, ಶಾಂತಿ ನಿಮಗೆ ಕೊಡುವವರಾಗಿದ್ದೇನೆ. ಈ ಸಾಕ್ಷಿಯು ನಿಮ್ಮ ಜೀವಿತವನ್ನು ಆಶೀರ್ವಾದ ತಂದಿರುವುದಾದರೆ ಇದನ್ನು ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್. ಈ ಸೇವೆಯ ಮೂಲಕ ನಾವು ಅನೇಕರಿಗೆ ಆಶೀರ್ವಾದಗಳನ್ನು ತಲುಪುವಂತೆ ನಮಗಾಗಿ ನೀವು ಪ್ರಾರ್ಥಿಸಿರಿ. ಶಲೋಮ್.